ಆತ್ಮೀಯ ರೈತ ಬಂದವರೇ ನಮಸ್ಕಾರ. ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಯಾವ ತಾಲೂಕಿದು? ಹುಣಸೂರು ತಾಲೂಕು. ಯಾವ ಹೋಬಳಿ? ಬಿಳಿಕೆರೆ ಹೋಬಳಿ, ಸಿಂಗರಮಾರನಹಳ್ಳಿ ಊರಲ್ಲೇ ಇದ್ದೀವಿ. ಪ್ರಕಾಶ್ ಮಾಸ್ಟರ್ ಅಲ್ವಾ? ಪ್ರಕಾಶ್ ಮಾಸ್ಟರ್ದು ಅವ್ರ ತಮ್ಮ ಅವರಿದ್ದಾರೆ ಇಲ್ಲಿ. ಅವ್ರದ್ದು ಶುಂಠಿ ಫ್ಲಾಟಿಗೆ ಬಂದಿದ್ದೀನಿ. ಈಗ ನೆಕ್ಸ್ಟ್ 4 ಎಕರೆಗೆ ಸ್ಯಾಂಪಲ್ ತಗೊಂಡಿಗೆ, ಸಾಯಿಲ್ ಸ್ಯಾಂಪಲ್ ತಗೊಳ್ಳಿಕ್ಕೆ ಬಂದಿದ್ದೀನಿ. ಇವ್ರು ಕುಣಿಗಲ್ ಅವರು ಮೊನ್ನೆ ಸ್ಯಾಂಪಲ್ ತೆಗ್ದವ್ರು ಕೇಳ್ತಿದ್ರು, ಸರ್ ಪೈಪ್ ಲೈನು ಎಷ್ಟಡಿ ಮಾಡ್ಬೇಕಂತ. ನೋಡಿ, ಇವರು ಡ್ರಿಪ್ ಪೈಪೇ ಅಲ್ವಾ ಇದು? ಎಷ್ಟು ರೋಲ್ ಇದು? ಪೀಸ್ ಲೆಕ್ಕ ಬರುತ್ತಾ? ಒಂದು ಪೀಸ್ ಎಷ್ಟು ಬಿದ್ದಿತ್ತು? ಸೆಟ್ಟೆ ಸಿಗುತ್ತಾ ಇದು? ಎಷ್ಟಡಿ ಹಿಂಗೆ? ಹಿಂಗಿಂಗ್ 14 ಅಡಿ ಹಾಕಿದ್ದೀರಾ? ಜಾಸ್ತಿ ಇರಂಗೈತೆ. ಹಿಂಗೆ ಒಂದ್ ಜಟ್ಟಿಂದ ಒಂದ್ ಜಟ್ಟಿಗೆ 14, ಹಿಂಗಿಂಗ್ 16, ಹಿಂಗಿಂಗ್ 14 ಹಾಕಿದ್ದೀರಾ. 7 ಅಡಿ ಹೊಡೆಯುತ್ತೆ ಒಂದು. ಸರಿ. ಈ ಶುಂಠಿ ಎಲ್ಲ ಹೇಗಿದೆ ಏನು ಒಂಚೂರು ಹೇಳಿ. ತೆಗಿರಿ ನೋಡೋಣ. ಈ ಕಡೆ ಎಲ್ಲ ಕೀಳ್ಸಿದಿರಲ್ಲೇ, ಬೆಲ್ಟ್ ಎಲ್ಲ ಆಯ್ದಾಕೋರೆ. ಇದು ಬಿಸ್ಲಿಗೆ ಬರ್ನಾಗಿ ನೀರಿಲ್ದಂಗಾಗಿ ಸುಟ್ಟೋಗ್ತೀವಿ ಶುಂಠಿ. ಮತ್ತೆ ರೆಡಿ ಮಾಡಿ ಶುಂಠಿದು ಅವ್ರು ಕೊಟ್ರ ಕೆಳಗಡೆ. ಅವ್ರ ಹೆಸರೇನು ಮರ್ತೆ ಹೋಯ್ತು. ಅವ್ರ ಹೆಸರು ಕುಮಾರ್. ಕೊಟ್ರ? ಯಾವಾಗ ಕೊಟ್ರ? ಅವಾಗ್ಲೇ ಕೊಟ್ಟಿದ್ರೇನ? ನೀವು ಒಂದ್ ಸ್ವಲ್ಪ ಅವಾಗ್ಲೇ ಕೊಡಿ ಅಂತ ಹೇಳ್ದೆ ಮಾಸ್ಟ್ರಿಗೆ. ಹೇಗ ಅನಿಸ್ತು ನಮ್ದು ಸರ್ವಿಸ್ ಎಲ್ಲ ನಿಮ್ಗೆ? ಪರವಾಗಿಲ್ಲ ಸರ್. ತಿರುಗಿಸಿ ಶುಂಠಿ. ನೋಡಿ, ಒಂದು ಬಡ್ಡೆ ಎಷ್ಟು ಬರುತ್ತೆ ನಿಮ್ಮ ಅಂದಾಜಿನ ಪ್ರಕಾರ? ಇದು 2 kg ಮೇಲೆ ಬರುತ್ತೆ. 2 kg ಮೇಲೆ ಬರುತ್ತೆ. ಎಲ್ಲ ಹೀಗೆ ಇದೆಯಾ? ಎಲ್ಲ ಹೀಗೆ ಇದೆ. ಕೆಲವು ಕಡೆ ಸ್ವಲ್ಪ ಕಮ್ಮಿ ಇದೆ. ಅದೇ ಬರ್ನ್ ಆಗಿದ್ದಿದ್ದು. ಒಟ್ಟಾಗಿ ಪೂರ್ತಿ ಕೈ ಬಿಡಬೇಕು ಅಂತ ಡಿಸೈಡ್ ಆಗಿ ಶುಂಠಿ ಇಷ್ಟು ಬಂತಲ್ಲ ನಿಮ್ದು. ಮಾಡಿರಲ್ಲ. ಬನ್ನಿ. ಇವ್ರದ್ದು ನೆಕ್ಸ್ಟ್ ಫ್ಲಾಟ್ ಇಂದ 4 ಎಕರೆ. ನೆಕ್ಸ್ಟ್ ಎಷ್ಟು ಎಕರೆ ಈಗ? 4 ಎಕರೆನಾ? ಇದೇ ಪೈಪ್ ಲೈನ್ ಆಗುತ್ತೆ ಅಲ್ಲ? ಪೈಪ್ ಲೈನ್ ಎಕರೆಗೆ ಎಷ್ಟು ಬಿದ್ದಿತ್ತು ಖರ್ಚಿದು? ಸರ್, ಇದು ಟೋಟಲ್ 1 ಲಕ್ಷ ಆಗಿತ್ತು 4 ಎಕರೆಗೆ. ಅಲ್ಲಿಗೆ 1 ಎಕರೆಗೆ 25,000 ಬೀಳುತ್ತೆ. ನಿಮ್ ಎಷ್ಟಾಗ್ಬೋದು 1 ಎಕರೆಗೆ ಇದೇ ಪೈಪ್ ಲೈನ್ ಈ ರೀತಿ ಮಾಡಿದ್ರೆ? 30,000 ರೂಪಾಯಿ ಆಗ್ಬೋದು 1 ಎಕರೆಗೆ. ಸರಿ. ಪೈಪ್ ಎಷ್ಟೋ ಪೈಪ್ ತಗೊಂಡು ಅದನ್ನು ಜಾಸ್ತಿ ಹಂಗೆ ಹೋಗ್ಬೇಕಾ? ಅಲ್ಲಿಗೆ ಹೋಗುತ್ತಾ ಸೀದಾ? ಸರಿ. ಈಗ ಅವ್ರದ್ದೇ ಪ್ರಕಾಶ್ ಮಾಸ್ಟರ್ ಸಾಯಿಲ್ ಸ್ಯಾಂಪಲ್ ತಕ್ಕೊಂತಿದ್ದೀವಿ. ಸೊ ಇದು 4 ಎಕರೆ ಫ್ಲಾಟು. ಈಗ ಹಸಿರೆಲೆ ಗೊಬ್ಬರವಾಗಿ ಉಳ್ಳಿ ತೊಳೆದಿದ್ದಾರೆ. ಸೊ ಅದರಲ್ಲೀಗ ಸಾಯಿಲ್ ಸ್ಯಾಂಪಲ್ ತಕ್ಕೊಂತಿದ್ದೀವಿ. ತೆಗೀರಿ, ಅದು ತೆಗ್ದಾಕಿ. ಅದು ಈಗ ಕೆಳಗಡೆದಾಕಿ. ಅದೇ ಮೇಲ್ಗಡೆ. ಸೊ ಇಲ್ಲಿಂದ ಪೂರ್ತಿ ಇದು ಜಿಗ್ಜಾಗಲ್ಲಿ ತಕ್ಕೊಂಬರ್ತೀವಿ. ಸೊ ತಕ್ಕೊಂಡೆಲ್ಲ ಕಲೆಕ್ಟ್ ಆದಮೇಲೆ ಇದ್ರೊಳಗೆ ಹಾಕಿ, ಚಿಲ್ದೊಳಿಗೆ ಹಾಕಿ. ಹಂಗೆ ಹಾಕ್ಕೊಬೇಡಿ. ಹಾಂ, ಒಟ್ಟಿಗೆ ಹಾಕಿ, ಎಲ್ಲ ಮಿಕ್ಸ್ ಆಗ್ಬೇಕು ಪೂರ್ತಿ.
ಜಿಗ್ಜಾಗಲ್ಲಿ ತಕೊಂತಿದ್ದಾರೆ. ಇಲ್ಲಿ ತೆಗೆದು ನೋಡಿ ಚಿಲ್ದ ಹತ್ರ ಮತ್ತೆ ಅಲ್ಗೋ ಹೋಗಿದ್ದಾರೆ. ಹಂಗೆ ಜಿಗ್ಜಾಗಲ್ಲಿ ತಕೊಂಬರ್ತಾರೆ. ಆದ್ಮೇಲೆ ರೈತ ಬಂದವ್ರೆ ಕಾಣಿಸ್ಬೋದು. ಪಾಪ ಅಲ್ಲಿ ಹೋಗಿ ತೆಗಿತಿದ್ದಾರೆ. ನನಗೆ ಸ್ವಲ್ಪ ಹುಷಾರಿಲ್ದಲೇ ಇರೋ ಕಾರಣ ಇಲ್ಲೇ ಕುಂತಿದ್ದೀನಿ ಅವ್ರನ್ನ ಕಳಿಸಿ. ಮಿಕ್ಸ್ ಮಾಡಿ ಆಮೇಲೆ ಕಚ್ಚೂರು ಅಂತ. ಈ ಕಡೆ ಎಲ್ಲ ಹೊಗೆ ಸೊಪ್ಪೇನಿಲ್ಲಲ್ಲ? ಮಿಕ್ಸ್ ಮಾಡಿ ಇವೆರಡು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಕ್ಕೆ ಸುರ್ಕೊಳ್ಳಿ, ತೊಂದರೆ ಇಲ್ಲ. ಒಂದಕ್ಕೆ ಸುರ್ಕೊಳ್ಳಿ, ಚೆಲ್ಬೇಡಿ. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ. 3 ಸತಿ ಆಯ್ತಲ್ಲ? ಮಿಕ್ಸ್ ಮಾಡಿ. ಈಗೆಲ್ಲ ಹುಲ್ಲೆಲ್ಲ ಆರಿಸ್ರಿ, ಗಡ್ಡಿ ಹುಲ್ಲು ಕಲ್ಲು ಸಣ್ಣ ಕಲ್ಲುಗಳಿದ್ರು ಆರಿಸ್ರಿ ಎಲ್ಲ. ಕಡ್ಡಿ ಕಸ ಎಲ್ಲ ತೆಗೀರಿ. ಇನ್ನೊಂದು ಪ್ಲಸ್ ಹಾಕಿ ಮಟ್ಟ ಮಾಡಿ. ಹೊಸತಿ ತೆಗ್ದು ಹಾಕಿದ್ರಿ, ತೆಗ್ದು ಹಾಕಿದ್ರಲ್ವಾ? 3 ಆಯ್ತು. 4ನೇ ತೆಗ್ದು ಕವರಿಗೆ ಹಾಕಿ.